Hi, hello, namaste ellargu. Welcome back to our YouTube channel. ಇವತ್ತಿನ ಟಾಪಿಕ್ ಗ್ರೈಪ್ ವಾಟರ್ ಫಾರ್ ಬೇಬೀಸ್. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗ್ರೈಪ್ ವಾಟರ್ ಅನ್ನೋದು ಇತ್ತೀಚೆಗೆ ಬಂದಿರೋದಂತದ್ದಲ್ಲ, ಇದು ತುಂಬಾ ಹಿಂದೆಯಿಂದನೇ ರೂಢಿ ಬಂದಿದೆ. ಹಾಗೆ ಇದು ನಮ್ಮ ಅಜ್ಜಿಯವರು ಸಹ ಹೇಳೋರು, ಈ ಗ್ರೈಪ್ ವಾಟರ್ನ ಕುಡಿಸು ಅಂತ ನನ್ನ ಮಗಂಗೆ ಹೇಳೋರು. ಬಟ್ ಆದ್ರೆ ನಾನು ಯಾವುದೇ ರೀತಿ ಕುಡಿಸಿಲ್ಲ. ನಾನು ಯಾಕೆ ಕುಡಿಸ್ಲಿಲ್ಲ ಮತ್ತೆ ಇದನ್ನ ಕುಡಿಸ್ಲೂಬಹುದಾ, ಇದು ಸೇಫಾ ಅಥವಾ ಅನ್ಸೇಫಾ ಮಗುಗೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಇದು ಇಂಗ್ಲೆಂಡ್ ಅಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಮತ್ತೆ ಅಂದ್ರೆ ಇದು ಗ್ರೈಪ್ ವಾಟರ್ ಇವಾಗಿಗೆ ಏನಾಗಿದೆ ಅಂದ್ರೆ ಒಂದು ದೊಡ್ಡ ಕ್ವೆಶ್ಚನ್ ಮಾರ್ಕ್ ಆಗಿದೆ. ಇದು ನಮ್ಮ ಮಗು ಕೊಡಬಹುದಾ ಅಥವಾ ಬೇಡವಾ? ಹಾಗೆ ಈಗ ಗ್ರೈಪ್ ವಾಟರ್ ಅಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹಾಗೆ ಇದು ನಾವು ಕೊಟ್ರೆ ಎಷ್ಟು ಕೊಡ್ಬೇಕು, ಮತ್ತೆ ಕೊಡ್ಲೇಬಾರ್ದ, ಕೊಡ್ದಲೇ ಇದ್ದಾಗ ಬೇರೆ ಏನಾದ್ರೂ ಸೊಲ್ಯೂಷನ್ಸ್ ಇದೆಯಾ ಅಂತ ಎಲ್ಲದನ್ನು ತಿಳ್ಕೊಳ್ಳೋಣ. ಹಾಗೆ ಈಗ ತುಂಬಾ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಕೇಳಿದ್ದೀರಾ, ನಿಮ್ಮ ಮಗು ಅಳ್ತಾ ಇದೆಯಾ, ಹಾಗೆ ಇದು ಈ ಗ್ರೈಪ್ ವಾಟರ್ ಕೊಡಿ ಹೀಗೆಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೆ ನಿಜಕ್ಕೂ ಅದನ್ನ ನಾವು ಕೊಡಬಹುದಾ ಅಂತ ಹೇಳೋದಾದ್ರೆ, ನೀವು ಯಾವುದೇ ರೀತಿ ನಿಮ್ಮ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡಿದ್ರೆ ನೀವು ಫಸ್ಟ್ ಹೇಳೋದು, ನೀವು ಗ್ರೈಪ್ ವಾಟರ್ ಏನಾದ್ರು ಕುಡಿಸ್ತಿದ್ರೆ ಸ್ಟಾಪ್ ಮಾಡಿ, ಅಥವಾ ಗ್ರೈಪ್ ವಾಟರ್ ನ ನೀವು ಕೊಡಬೇಡಿ ಅಂತ ಫಸ್ಟ್ ಸಜೆಸ್ಟ್ ಮಾಡ್ತಾರೆ. ಯಾಕೆ ಸಜೆಸ್ಟ್ ಮಾಡ್ತಾರೆ ಅಂತ ಹೇಳೋದಾದ್ರೆ, ಹಾಗೆ ಗ್ರೈಪ್ ವಾಟರ್ ಅಲ್ಲಿ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆಡೆಡ್ ಶುಗರ್ ಇರುತ್ತೆ, ಮತ್ತೆ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ, ಸೋಡಿಯಂ ಬೈಕಾರ್ಬೊನೇಟ್, ಮತ್ತೆ ಅದಕ್ಕೆ ಸ್ವಲ್ಪ ಫೆನಲ್ ಸೀಡ್ಸ್ ಅಂದ್ರೆ ಸ್ವಲ್ಪ ಜೀರಿಗೆ ಮತ್ತೆ ಸೋಂಪು ಕಾಳು ಇದೆಲ್ಲ ಮಿಕ್ಸ್ಚರ್ ಇರುತ್ತೆ. ಅದು ಒಂದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆನಾ? ಮತ್ತೆ ಡಾಕ್ಟರ್ ಅದನ್ನ ನಾವು ಎಷ್ಟು ಡೋಸೇಜ್ ಕೊಡ್ಬೇಕು, ಎಷ್ಟು ತಿಂಗಳು ಮಗುಗೆ ಎಷ್ಟು ನಾವು ಡೋಸೇಜ್ ಕೊಡ್ಬೇಕು ಅನ್ನೋದು ಸಹ ಇರುತ್ತೆ. ನಾವೇನಾದ್ರೂ ಇಲ್ಲ, ಈಗ ಹುಟ್ಟಿದ ಮಕ್ಳಿಗೂ ಸೇಮು ಮತ್ತೆ 6 ತಿಂಗಳು ಮಗುಗೂ ಒಂದೇ ಡೋಸೇಜ್ ಕೊಡ್ತಾ ಇದ್ರೆ ಅದು ಏನಾಗುತ್ತೆ, ಮಗುನ ಬಾಡಿ ಮೇಲೆ ಪರಿಣಾಮ ಬೀಳುತ್ತೆ. ಮತ್ತೆ ಅದು ಇಂಟರ್ನಲ್ಲಿನೂ ಸಹ ತುಂಬಾ ವೀಕ್ ಆಗೋದಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮಗೆ ಏನಾದ್ರೂ ಗ್ಯಾಸ್ಟ್ರಿಕ್ ಅಸಿಡಿಟಿ ಆದಾಗ ನಾವು ಇನೋ ಅಂತ ತಗೊಳ್ತೀವಲ್ಲ, ಆ ರೀತಿ ಸೋಡಿಯಂ ಬೈಕಾರ್ಬೊನೇಟ್ ಕೆಲಸ ಮಾಡುತ್ತೆ. ಓಕೆನಾ? ಈಗ ಗ್ರೈಪ್ ವಾಟರ್ ಕುಡಿಸೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ. ಈ ಮಗುಗೆ ಅಸಿಡಿಟಿ ಇದ್ರೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರೂ ಇದ್ರೆ ಅದು ಉಪಶಮನ ಆಗತ್ತೆ ಅಂತ ಹೇಳ್ತಾರೆ. ಮತ್ತೆ ನಿದ್ರೆ ಚೆನ್ನಾಗಿ ಮಾಡತ್ತೆ ಅಂತಾನು ಹೇಳ್ತಾರೆ. ಹಾಗೆ ಮಗು ತುಂಬಾ ಚಬ್ಬಿ ತರ ಬರುತ್ತೆ ಅಂತಾನು ಹೇಳ್ತಾರೆ ಗ್ರೈಪ್ ವಾಟರ್ ಕುಡಿಸೋದ್ರಿಂದ. ಹಾಗೆ ಗ್ರೈಪ್ ವಾಟರ್ ಕುಡಿಸೋದ್ರಿಂದ ಏನೆಲ್ಲ ಪ್ರಾಬ್ಲಮ್ ಆಗಬಹುದು ಅಂದ್ರೆ, ಮಗುಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಇಲ್ಲ ಫುಲ್ ಟೈಟ್ ಮೋಷನ್ ಆಗ್ಬೋದು, ಅಥವಾ ಲೂಸ್ ಮೋಷನ್ ಆಗ್ಬೋದು, ಮತ್ತೆ ಅಲರ್ಜಿ ಏನಾದ್ರೂ ಆಗಬಹುದು, ಮಗು ಸ್ಕಿನ್ ಮೇಲೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು, ವಾಮಿಟ್ ಆಗಬಹುದು, ಇದೆಲ್ಲ ಪ್ರಾಬ್ಲಮ್ ಆಗತ್ತೆ. ಈಗ ಮಕ್ಕಳಿಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅದು ಕಾಮನ್. ಅದರಿಂದ ಬರೀ ಈ ಗ್ರೈಪ್ ವಾಟರ್ ಕುಡಿಸೋದ್ರಿಂದ ಮಾತ್ರ ಅದೊಂದೇನಾ ಸೊಲ್ಯೂಷನ್ ಇರೋದು, ಬೇರೆ ಇಲ್ವಾ ಅನ್ನೋದು ಕೇಳೋದಾದ್ರೆ, ಫಸ್ಟ್ ಏನೇ ಆದ್ರೂ ಮಗುಗೆ ಫಸ್ಟ್ ಮೆಡಿಸಿನ್ ಅಂತ ಅಂದ್ರೆ ತಾಯಿಯ ಎದೆ ಹಾಲು. ಅದು ಬಿಟ್ಟು ನಿಮಗೆ ಬೇರೆ ಫಸ್ಟ್ ಪ್ರಿಫರ್ ಮಾಡೋದೇ ಅದು. ನೀವು ಡಾಕ್ಟರ್ನು ಕೇಳಿ ಫಸ್ಟ್ ಪ್ರಿಫರ್ ಮಾಡೋದೇ ಎದೆ ಹಾಲು. ನೆಕ್ಸ್ಟ್ ಅದಕ್ಕೆ ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅಂದ್ರೆ ಅದಕ್ಕೆ ಟಮ್ಮಿ ಟೈಮ್ ಬಿಡಬಹುದು. ಈಗ ಟಮ್ಮಿ ಟೈಮ್ ಬಿಡೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತೆ ಮಸಾಜ್ ಮಾಡೋದಿರುತ್ತೆ, ಮತ್ತೆ ಕೆಲವೊಂದು ಎಕ್ಸಸೈಸ್ ಮಾಡಿಸೋದಿರುತ್ತೆ. ಎಕ್ಸಸೈಸ್ ಅಂದ್ರೆ ಈಗ ಮಗು 2 ಕಾಲನ್ನು ನಾವು ಇಟ್ಕೊಂಡು ಈಗ ಸೈಕಲ್ ನ ಹೊಡಿತೀವಲ್ಲ, ಆ ರೀತಿ ನಿಧಾನಕ್ಕೆ ಒಂದ್ ಕಾಲ್ ಮತ್ತೆ ಇನ್ನೊಂದ್ ಕಾಲ್ನ ನೀಟಾಗಿ ಸೈಕಲ್ ಹೊಡಿತೀವಲ್ಲ, ಆ ರೀತಿ ನಾವು ಮಾಡೋದ್ರಿಂದನೂ ಸಹ ಒಂದೊಂದು ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಮತ್ತೆ ಮಸಾಜ್ಗಳಿರುತ್ತೆ, ಆಂಟಿ ಕ್ಲಾಕ್ ವೈಸ್ ಮತ್ತೆ ಕ್ಲಾಕ್ ವೈಸ್ ನಾವು ಎಣ್ಣೆ ಮಸಾಜ್ ಮಾಡೋದ್ರಿಂದನೂ ಸಹ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಗತ್ತೆ. ಮತ್ತೆ ನಾವು ಎದೆ ಹಾಲನ್ನ ಕುಡಿಸೋದ್ರಿಂದ ಮಗುಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಅಸಿಡಿಟಿ ಇರೋದೆಲ್ಲ ಕಡಿಮೆ ಆಗುತ್ತೆ. ಅದು ಕಾಮನ್. ಈಗ ಗ್ರೈಪ್ ವಾಟರ್ ಕುಡಿಸಿದ ತಕ್ಷಣನೇ ಅದೊಂದೇ ಸೊಲ್ಯೂಷನ್ ಅಂತ ಅಲ್ಲ. ಓಕೆನಾ? ಮತ್ತೆ ಮಗು ತುಂಬಾ ಚಬ್ಬಿಯಾಗಿ ಬರುತ್ತೆ. ನಮಗೆ ಮಗು ಚಬ್ಬಿಯಾಗಿರೋದ್ ಬೇಕಾ, ಅಥವಾ ಮಗು ಹೆಲ್ತ್ ಇಂಪಾರ್ಟೆಂಟಾ? ಮಗು ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ? ಈಗ ಯಾವುದೇ ರೀತಿ ಈಗ ಮಗು ಸಣ್ಣ ಇರ್ಲಿ ಏನು, ಅದರಿಂದ ಈಗ ಚಬ್ಬಿ ಇರೋದ್ರಿಂದ ಏನು ಉಪಯೋಗ? ನಮ್ಮ ಮಗು ಆರೋಗ್ಯವಾಗಿದೆ, ನಮ್ಮ ಮಗು ಹೆಲ್ದಿ ಆಗಿದೆ ಅಂದ್ರೆ ಅದೇ ಸಾಕಲ್ವಾ? ಅದು ಬೆಳೀತಾ ಬರುತ್ತೆ, ದಪ್ಪ ಆಗುತ್ತೆ, ಮತ್ತೆ ಹೆಲ್ದಿ ಸ್ಟ್ರಾಂಗ್ ಇರುತ್ತೆ ಅಂದ್ರೆ ಸಾಕು. ಈಗ ಆಲ್ಕೋಹಾಲ್ ಕಂಟೆಂಟ್ ಅದೆಲ್ಲ ಎಷ್ಟು ಸೇಫ್ ನೀವೇ ಯೋಚನೆ ಮಾಡಿ. ಇದ್ರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅಂತ ಹೇಳಿದೆ, ಶುಗರ್ ಕಂಟೆಂಟ್ ಇದೆ, ಅದೆಲ್ಲ ಎಷ್ಟು ಸೇಫ್? ಒಬ್ರೊಬ್ರು ಹುಟ್ಟಿದ ಮಗುವಿನಿಂದನೂ ಸಹ ಕುಡಿಸ್ತಾ ಬರ್ತಾರೆ. ನಾವು 6 ತಿಂಗಳವರೆಗೂ ನಮ್ಮ ಮಗುಗೆ ನಾವು ಯಾವುದೇ ರೀತಿಯಾದ ಈಗ ಬೇರೆ ಫುಡ್ ಏನು ಲಿಕ್ವಿಡ್ ಆಗ್ಲಿ ಫುಡ್ ಆಗ್ಲಿ ನಾವ್ ಏನು ಕೊಡೋ ಹಾಗಿಲ್ಲ. ತಾಯಿಯ ಎದೆ ಹಾಲು ಬಿಟ್ರೆ ಬೇರೆ ಏನು ಕೊಡಬಾರ್ದು. ಆಗಿದ್ಮೇಲೆ ನಾವು ಗ್ರೈಪ್ ವಾಟರ್ ಕೊಡೋದು ಎಷ್ಟು ಸರಿ, ಅದರಲ್ಲಿ ಲಿಕ್ವಿಡ್ ಯಾವ್ದೆಲ್ಲ ಮಿಕ್ಸ್ಚರ್ ಇರುತ್ತೆ ಅಂತ ಹೇಳದ್ನಲ್ಲ, ಅದೆಲ್ಲ
ಕೊಡಬಹುದು ನಿಜವಾಗ್ಲೂ ನೀವೇ ಯೋಚನೆ ಮಾಡಿ. ನಿಮ್ ಮತ್ತೆ ಪೀಡಿಯಾಟ್ರಿಷಿಯನ್ ನೀವು ಕನ್ಸಲ್ಟ್ ಮಾಡಿದ್ರೆ ಅವರು ಯಾವುದೇ ಕಾರಣಕ್ಕೂ ರೆಕಮೆಂಡ್ ಮಾಡೋದಿಲ್ಲ. ಫಸ್ಟ್ ಗ್ರೈಪ್ ವಾಟರ್ ನ ಕೊಡಬೇಡಿ ಅಂತಾನೆ ಹೇಳೋದು. ಅದರಿಂದ ಮಗುಗೆ ಪ್ರಾಬ್ಲಮ್ ಆಗತ್ತೆ, ಇಂಟರ್ನಲ್ ಬಾಡಿ ಒಳಗೆ ಪ್ರಾಬ್ಲಮ್ ಆಗತ್ತೆ, ಮತ್ತೆ ಅದಕ್ಕೆ ಮುಂದೆ ಫ್ಯೂಚರ್ ಅಲ್ಲೂ ಸಹ ಪ್ರಾಬ್ಲಮ್ ಆಗಬಹುದು. ಸೊ ಹಾಗಾಗಿ ಗ್ರೈಪ್ ವಾಟರ್ ನ ನಾವು ಆದಷ್ಟು ಕಡಿಮೆ ಮಾಡಿ, ಯಾರೆಲ್ಲ ಕುಡಿಸ್ತಾ ಇದ್ರೆ ಸ್ಟಾಪ್ ಮಾಡಿ, ಯಾರೆಲ್ಲ ಕುಡಿಸ್ಬೇಕು ಅಂತ ಯೋಚನೆ ಮಾಡ್ತಿರ್ತಿರಲ್ಲ ಅವ್ರು ಕುಡಿಸಕ್ ಹೋಗ್ಬೇಡಿ, ಯಾರೆಲ್ಲ ಕುಡಿಸ್ತಿಲ್ಲ ಅವರೆಲ್ಲ ಕುಡಿಸ್ಲು ಬೇಡಿ. ಈಗ ನೆಕ್ಸ್ಟ್ 6 ತಿಂಗಳು ಆದ್ಮೇಲೆ ಮಗುಗೆ ಏನಾದ್ರು ಈಗ ಗ್ಯಾಸ್ಟ್ರಿಕ್ ಇನ್ನೂ ಬರ್ತಾ ಇದೆ, 1 ವರ್ಷದ ಮಗುಗ್ ಬರ್ತಾ ಇದೆ ಅಥವಾ 2 ವರ್ಷದ ಮಗುಗ್ ಬರ್ತಾ ಇದೆ ಅಂತ ಹೇಳಿದಾಗ ನೀವ್ ಏನ್ ಮಾಡ್ಬೋದು ಅಂದ್ರೆ, ಈಗ ಜೀರಿಗೆ ನೀರ್ನ ಸ್ವಲ್ಪ ಜೀರಿಗೆ ಹಾಕೊಂಡು ನೀರ್ನ ಕುದಿಸ್ಬಿಟ್ಟು ಅದನ್ನ ಸ್ವಲ್ಪ 1 ಸ್ಪೂನ್ ಅಥವಾ ಹಿಂಗೆ ಅದನ್ನ ಕುಡಿಸಬಹುದು. ಮತ್ತೆ ಅದಕ್ಕೆ ಸ್ವಲ್ಪ ಎಕ್ಸಸೈಸ್ ನ ಮಾಡಿಸಿ ಎಲ್ಲ ಗ್ಯಾಸ್ ಪ್ರಾಬ್ಲಮ್ ಫುಲ್ ನೀಟಾಗಿ ರಿಲೀಸ್ ಆಗತ್ತೆ. ನಮ್ಮ ಮಗುಗೆ ಫಸ್ಟ್ ನಾವು ಏನೇ ಕೊಡ್ತಾ ಇದೀವಿ ಅಂತ ಅಂದ್ರು ಅದ್ರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿ ನೆಕ್ಸ್ಟ್ ನಮ್ಮ ಮಗುಗೆ ಅದು ಸೇಫಾ ಅಥವಾ ಅನ್ಸೇಫಾ ಅಂತ ಎಲ್ಲ ತಿಳ್ಕೊಂಡು ನಾವು ನಮ್ಮ ಮಗುಗೆ ಕೊಡೋಣ ಅಂತ ಹೇಳ್ತಾ, ಫಸ್ಟ್ ನಮ್ಮ ಮಗು ಹೆಲ್ತ್ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಗ್ರೈಪ್ ವಾಟರ್ ಆದಷ್ಟು ಕಡಿಮೆ ಮಾಡಿ, ಆದಷ್ಟು ನಿಲ್ಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ನಿಮ್ಗೆ ಹಾಗೆ ಏನಾದ್ರು ಡೌಟ್ಸ್ ಇದ್ರೆ ಅಥವಾ ಏನಾದ್ರು ಕ್ಲಾರಿಫೈ ಮಾಡ್ಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಕ್ಲಾರಿಫೈ ಮಾಡ್ತೀನಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.